ಇಲ್ಲದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇಲ್ಲ ಅಂದರೆ ನೀವು ಕಷ್ಟಪಟ್ಟು ಟ್ರಾನ್ಸ್ಫರ್ಗೆ ಏನು ವ್ಯವಸ್ಥೆ ಮಾಡ್ಕೊಂತಿರ್ತೀರ, ಬೇಕು ಟ್ರಾನ್ಸ್ಫರ್ ಅಂತ, ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗೋದು. ಆಮೇಲೆ ಆಸೆ ತೋರಿಸಿ ಮೋಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಬಹಳ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೆ ಭಾಗಿನಗುಂ ಸಂತಮಥ ಭಾಗಂಚಿಕೆ ಋಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಪ್ರಮುಖವಾದಂತಹ ವಿಚಾರ, ನಾನು ತುಂಬ ಇಂಪಾರ್ಟೆಂಟ್ ವಿಚಾರಗಳಿದ್ದಾಗ ಮಾತ್ರ ಸಪ್ರೇಟಾಗಿ ಆಯಾ ರಾಶಿಗಳಿಗೆ ವಿಡಿಯೋ ಮಾಡ್ತಕ್ಕಂಥದ್ದು, ಮಾಸ ಭವಿಷ್ಯವನ್ನು ಹೊರತುಪಡಿಸಿ ಮಾಡುವಾಗ. ಏನಪ್ಪ ಅಂತಂದರೆ, ಈ ವರ್ಷ 2024ನೇ ಇಸ್ವಿಯ ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ 18ನೇ ತಾರೀಕು ಸಂಭವಿಸ್ತಾ ಇದೆ. ಎಲ್ಲಾಗ್ತಾ ಇದೆ? ಮೀನರಾಶಿಯಲ್ಲಿ ಆಗ್ತಾ ಇದೆ. ಸೊ ಮೀನರಾಶಿಯಲ್ಲಿ ಚಂದ್ರಗ್ರಹಣ ಅಂದರೆ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರಗ್ರಹಣ ಅಂದರೆ ಸಪ್ತಮದಲ್ಲಿ ಗ್ರಹಣ ಅಂತ ಅರ್ಥ. ಸೊ ಇದು ಯಾವ ರೀತಿಯಾದಂತಹ ಪ್ರಭಾವ ಬೀರ್ತದೆ ನೋಡಿ. ಬಹಳ ಮುಖ್ಯವಾಗಿ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಅದರಿಂದಾಗಿ ನಮಗದು ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದರೆ ಏನು? ಗ್ರಹಣಕ್ಕೆ ಮುಂಚೆ ಉಪವಾಸ ಇರೋದು, ಗ್ರಹಣದ ಆದಿಯಲ್ಲಿ, ಮಧ್ಯದಲ್ಲಿ, ಗ್ರಹಣಾಂತದಲ್ಲಿ 3 ಸಲ ಸ್ನಾನ ಮಾಡ್ತಕ್ಕಂಥದ್ದು, ಗ್ರಹಣದಲ್ಲೇ ಉಪವಾಸ ಇರತಕ್ಕಂಥದ್ದು, ಗ್ರಹಣ ಮುಗಿದ ಮೇಲೆಲ್ಲ ಶುದ್ಧ ಮಾಡ್ಕೊಳ್ತಕ್ಕಂಥದ್ದು ಮನೆಯಲ್ಲವ, ಆ ಥರ ಎಲ್ಲ ಯಾವುದೂ ಇರಲ್ಲ. ಆದರೆ ಪ್ರಭಾವನೂ ಇರಲ್ಲ ಅನ್ನುವಂಥ ವಿಚಾರ ಪೂರ್ಣ ಒಪ್ಪತಕ್ಕಂಥದ್ದಲ್ಲ. ಈಗ ಅಮೆರಿಕಾದಲ್ಲಿ ಗ್ರಹಣ ಕಾಣಿಸ್ತಾ ಇದೆ, ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂದಾಗ ಅಮೆರಿಕದವರು ಆಚರಣೆ ಮಾಡಲಿ, ಅಮೆರಿಕದಲ್ಲಿದ್ದವರು, ಭಾರತದಲ್ಲಿದ್ದವರು ಆಚರಣೆ ಮಾಡೋದು ಬೇಡ ಅಂತ. ಹಾಗಂತ ಅಮೆರಿಕದಲ್ಲಿದ್ದವ್ರಿಗೆ ಮಾತ್ರ ಪ್ರಭಾವ ಬೀಳ್ತದೆ, ಭಾರತದಲ್ಲಿರೋ ಪ್ರಭಾವ ಬೀಳಲ್ಲ ಅಂತೇನಿಲ್ಲ. ಪ್ರತಿಯೊಬ್ಬರಿಗೂ ಸಹ ಗ್ರಹಣ ಸಂಭವಿಸಿದ ಮೇಲೆ ಪ್ರಭಾವ ಬಿದ್ದೇ ಇರುತ್ತೆ. ಐದರ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ನೇರವಾಗಿ ಅಥವಾ ನೇರವಾಗಲ್ದೆ ಇಂಡೈರೆಕ್ಟ್ ಆಗಾರು ಸಹ ನಿಮಗೆ ಬೀಳಬಹುದು, ಪ್ರಭಾವ ಬೀಳುವ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಅಮೆರಿಕದಲ್ಲೆಲ್ಲೋ ಏನು ರೆಸೆಷನ್ ಬಂತು ಅಂದರೆ ಭಾರತದ ಮೇಲೆ ಎಫೆಕ್ಟ್ ಆಗಲ್ವಾ? ಅಮೆರಿಕದಲ್ಲಿ ಆರ್ಥಿಕ ಹೊಡೆತ ಬಿತ್ತು ಅಮೆರಿಕಾಗೆ ಅಂದರೆ ಭಾರತದ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ಯುಕ್ರೇನು ರಷ್ಯಾ ಹೊಡೆದಾಡ್ಕೊಂಡ್ರು, ನಮಗೆ ಬೆನಿಫಿಟ್ ಅಥವಾ ಕೆಟ್ಟದ ಏನೊಂದು ಪರಿಣಾಮ ಅಂತೂ ಆಯ್ತಾ? ಸೊ ಪ್ರಪಂಚ ಇವಾಗ ಹೆಂಗಾಗಿದೆ ಅಂತಂದರೆ, ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಏನೋ ಸಮಸ್ಯೆ ಆದರೂ ಸಹ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ನಮಗಿದ್ದೇ ಇರುತ್ತೆ. ಸೊ ಹೀಗಿರುವಾಗ ಗ್ರಹಣವು ಅದಕ್ಕೇನು ಹೊರತಲ್ಲ. ಸೊ ನಮ್ಮಲ್ಲಿ ಗ್ರಹಣ ಕಾಣ್ತಾ ಇಲ್ಲ ಅಂದರೂ ಸಹ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಆ ರಾಶ್ಯಾಧಾರಿತವಾಗಿ ಮೀನರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ, ಕನ್ಯಾ ರಾಶಿಯವರಿಗೆ ಎಫೆಕ್ಟ್ ಆಗೇ ಆಗುತ್ತೆ. 7ನೇ ಮನೆಯಲ್ಲಿ ಗ್ರಹಣ ಇದೆ ಅಂತಂದಾಗ ಶುಭವೋ ಅಶುಭವೋ ಮಿಶ್ರವೋ ಅಂದರೆ ಮಿಶ್ರ ಫಲ. ನಿಮ್ಮ ರಾಶಿಗಿಂತ 7ನೇ ರಾಶಿಯಲ್ಲಿ ಗ್ರಹಣವಾದಾಗ ನಿಮಗೆ ಅದು ಮಿಶ್ರ ಫಲ, ಅಂದರೆ ಶುಭವೂ ಇರುತ್ತೆ ಅಶುಭವೂ ಇರುತ್ತೆ, ವಿಚಿತ್ರವಾದಂತಹ ಫಲ ಇರುತ್ತೆ. ಈಗ ಶುಭ ಆಗ್ಬಿಟ್ರೆ ನೋ ಪ್ರಾಬ್ಲಮ್, ಬಟ್ ಆದರೆ ಅಶುಭ ಸ್ವಲ್ಪ 50% ಅದು ಇದ್ದೇ ಇದೆಯಲ್ಲ. ಸೊ ಎಚ್ಚರಿಕೆ ವಹಿಸಲೇಬೇಕಲ್ವಾ? ಯಾವ್ಯಾವ ರೀತಿಯಲ್ಲಿ ಅಂತಂದರೆ, ಚಂದ್ರಮ ಮನಸೋ ಜಾತಃ ಅಂದರೆ ಮನಃಕಾರಕನಾಗಿರತಕ್ಕಂಥವನು ಚಂದ್ರ. ಸೊ ಚಂದ್ರಗ್ರಹಣದಲ್ಲಾಗುವ ಸಮಸ್ಯೆಗಳು ದುಃಖವನ್ನು ಜಾಸ್ತಿ ಕೊಡುತ್ತೆ. ಬರೀ ಟೆನ್ಷನ್, ಮೆಂಟಲ್ ಟೆನ್ಷನ್, ಮಾನಸಿಕವಾದಂತಹ ದುಃಖವನ್ನು, ತುಂಬ ಎಂತೇಳಿ ಒತ್ತಡ, ಮಾನಸಿಕ ಒತ್ತಡ, ತುಂಬ ಟೆನ್ಷನ್ನು, ದುಃಖ, ಬರೀ ಯಾವುದೋ ಒಂದು ಎಂತ ಹೇಳಿಲ್ಲ ಡಿಪ್ರೆಷನ್ನು, ಈ ಥರ ಕರ್ಕೊಂಡು ಹೋಗೋದು. ಯಾವ್ಯಾವ ವಿಚಾರದಲ್ಲಿ ನಿಮಗೆ ದುಃಖ ಬರಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಂಡ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಈಗ ಲಾಭಾಧಿಪತಿ ಸಪ್ತಮದಲ್ಲಿ ಗ್ರಸ್ತನಾಗ್ತಾನೆ ಅಂತಂದಾಗ ಕನ್ಯಾ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ ನಿಮಗೆ ಈ ಒಂದು ಚಂದ್ರಗ್ರಹಣ ಹೊಡೆತ ಕೊಟ್ಟು ನಿಮಗೊಂದು ಸ್ವಲ್ಪ ದುಃಖ ಆಗುತ್ತೆ. ಅಥವಾ ನೀವು ಬಿಸ್ನೆಸ್ ಅಂತ ಮಾಡ್ತಾ ಇದ್ರೆ ಸಾಕು ಕನ್ಯಾ ರಾಶಿಯವರು, ನಿಮಗೆ ಖಂಡಿತವಾಗಿ ಇದು ಎಫೆಕ್ಟ್ ಆಗುತ್ತೆ ಚಂದ್ರಗ್ರಹಣ. ಸೊ ಮಾನಸಿಕವಾಗಿ ದುಃಖವಾಗುತ್ತೆ. ದೂರ ಪ್ರಯಾಣ, ಈ ಒಂದು ಚಂದ್ರಗ್ರಹಣ ಕನ್ಯಾ ರಾಶಿಯವರ ಹಲವಾರು ದೂರ ಪ್ರಯಾಣದ ಐಡಿಯಾಗಳ ಮೇಲೆಲ್ಲ ಹೊಡೆತ ಕೊಡುತ್ತೆ, ಪೆಟ್ಟು ಕೊಡುತ್ತೆ. ಎಲ್ಲೆಲ್ಲೋ ಹೋಗಬೇಕು ಅಂದ್ಕೊಂಡಿದ್ದೆ ಗುರುಗಳ, ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ, ಎಲ್ಲ ಕಡೆ ಪ್ರಾಬ್ಲಮ್ ಆಗೋಯ್ತು ಅಂತ. ಇದ್ದಲ್ಲೇ ಇದ್ದ ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅಂದರೆ ಈ ವಿದೇಶಕ್ಕೆಲ್ಲ ಹೋಗಬೇಕು ಅಂದ್ಕೊಂಡ ಕನ್ಯಾ ರಾಶಿಯವರಿಗೆಲ್ಲ ಸಮಸ್ಯೆ ಮಾಡುವಂಥದ್ದೇ ಈ ಚಂದ್ರಗ್ರಹಣ. ಈಗ ಆಲ್ರೆಡಿ ಕನ್ಯಾ ರಾಶಿಯವರಿಗೆ ಸಮಸ್ಯೆ ಸ್ಟಾರ್ಟ್ ಆಗಿದ್ದಿರಬಹುದು, ಫಾರ್ ಸಪೋಸ್ ಆಗಿಲ್ಲ ಅಂದ್ರೆ ಮುಂದೆ ಆಗಬಹುದು. ಚಂದ್ರಗ್ರಹಣ ಪ್ರಭಾವ ನಾನು ಮಾತಾಡ್ತಿರೋದು. ದೂರ ಪ್ರಯಾಣ ಕ್ಯಾನ್ಸಲ್ಗಳಾಗೋದು,
ಟ್ರಾನ್ಸ್ಫರ್ಗಳು ಅಂದರೆ ಒಂದೇ ಇಷ್ಟ ಇಲ್ಲದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇಲ್ಲ ಅಂದರೆ ನೀವು ಕಷ್ಟಪಟ್ಟು ಟ್ರಾನ್ಸ್ಫರ್ಗೆ ಏನು ವ್ಯವಸ್ಥೆ ಮಾಡ್ಕೊಂತಿರ್ತೀರ ಬೇಕು ಟ್ರಾನ್ಸ್ಫರ್ ಅಂತ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗೋದು ಅದು ಸಹ ಆಗ್ಬೋದು. ಸೊ ಅದರಿಂದ ನಿಮ್ಮ ಇಷ್ಟಕ್ಕೆ ವ್ಯತಿರಿಕ್ತವಾಗಿ ಟ್ರಾನ್ಸ್ಫರ್ಗಳಾಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಉದ್ಯೋಗದಲ್ಲಿರೋರು ಟ್ರಾನ್ಸ್ಫರು ಅಥವಾ ಉದ್ಯೋಗದ ಬದಲಾವಣೆಗಳು, ಉದ್ಯೋಗದ ನೇಚರ್ ಆಫ್ ದ ಜಾಬ್ ಅಂತೀವಲ್ಲ ಅದೇ ಬದಲಾವಣೆ ಆಗ್ಬಿಡುವಂಥದ್ದು. ಆ ಮೂಲಕ ನಿಮಗೆ ಸ್ವಲ್ಪ ಚಿಂತೆ ಟೆನ್ಷನ್ ಆಗ್ಬೋದು, ಆಯ್ತಲ್ವಾ. ಆಮೇಲೆ ಆಸೆ ತೋರಿಸಿ ಮೋಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಕನ್ಯಾ ರಾಶಿಯವರು ಇನ್ನೊಂದು ತಿಂಗಳ ಹೆಚ್ಚು ಕಡಿಮೆ ಯಾರೇನಾದ್ರು ಆಸೆ ತೋರಿಸಿದ್ರು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ನಿಮ್ಮನ್ನು ಎಲ್ಗೋ ಕರ್ಕೊಂಡು ಹೋಗ್ಬಿಡ್ತೀನಿ ಏನೋ ಒಂದಿಷ್ಟು ಹೇಳ್ತಾರಲ್ಲ, ನೀವು 10 ರೂಪಾಯಿ ಹಾಕಿ ನಿಮ್ಗೆ 1000 ರೂಪಾಯಿ ಬರ್ತದೆ ಅನ್ನೋ ಥರ, ಅಥವಾ ನೀವು ಹಿಂಗೆ ಬನ್ನಿ ನಾನು ಇದೊಂದು ಕೆಲಸ ಮಾಡಿಬಿಡಿ ನಿಮ್ಗೆ ಹಂಗೇನೋ ಮಾಡ್ಬಿಡ್ತೀನಿ ನಿಮಗೆಲ್ಲೋ ಉದ್ಧಾರ ಮಾಡಿಬಿಡ್ತೀನಿ ಅಂತ. ಯಾರೂ ನಿಮ್ಮನ್ನು ಉದ್ಧಾರ ಮಾಡಲ್ಲ, ಆಯಿತಾ. ಸೊ ಆದ್ದರಿಂದ ದಯವಿಟ್ಟು ಯಾರೋ ಹತ್ತಿಸ್ತಾರೆ ಯಾರೋ ಪಂಪ್ ಹೊಡಿತಾರೆ ಅಂತ ನೀವು ಅದನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಸಮಸ್ಯೆ ಆಗುತ್ತೆ. ಸೊ ಆದ್ದರಿಂದ ಯಾರನ್ನೋ ನಂಬ್ಕೊಂಡು ಕೂತ್ಕೊಳ್ಬೇಡಿ, ನಿಮ್ಮ ಕಷ್ಟ ನಿಮ್ಮಿದು ಮಾಡ್ಕೊಂಡಿರಿ. ಯಾಕೆ ಅಂತಂದರೆ ಸಪ್ತಮದಲ್ಲಿ ಗ್ರಸ್ತರಾಗ್ತದೆ ಲಾಭಾಧಿಪತಿ ಅಂತಂದಾಗ ಲಾಭದ ವಿಚಾರ ಹೇಳ್ತಾರೆ ನಿಮಗೆ. ಇಲ್ಲಿಷ್ಟು ಇನ್ವೆಸ್ಟ್ ಮಾಡು ಹಂಗಾಗುತ್ತೆ, ಇಲ್ಲಿ ಹಿಂಗೆ ಮಾಡು ಹಂಗಾಗುತ್ತೆ ಅಂತ ನೀವು ನಂಬ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆ ಆಗುತ್ತೆ. ದೂರ ಪ್ರಯಾಣಗಳು ಸಮಸ್ಯೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸಮಸ್ಯೆ, ಬಿಸ್ನೆಸ್ ಪ್ರಾಫಿಟ್ ಲಾಭಾಧಿಪತಿಯೇ ಗ್ರಸ್ತ ಅದು ಸಮಸ್ಯೆ, ಆಮೇಲೆ ಟ್ರಾನ್ಸ್ಫರ್ಗಳು ಸಮಸ್ಯೆ, ವಿದೇಶ ಪ್ರಯಾಣ ಮಾಡಿ ಏನೋ ಓದ್ಕೊಂಡ್ಬರ್ತೀನಿ ಅದು ಸಮಸ್ಯೆ. ಇದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಈ ಚಂದ್ರಗ್ರಹಣ ಸ್ವಲ್ಪ ಕಾಲ ಏನೋ ಇದಾಗುತ್ತೆ, ಸ್ವಲ್ಪ ಮನಃ ಪರಿವರ್ತನೆ. ಎಲ್ಲ ಓಕೆ ಅಂದರು ಈ ಸಡನ್ನಾಗಿ ಏನೋ ಹೊಸ ಹೊಸ ಕೆತೆ ತೆಗಿತಾ ಇದ್ದಾರೆ, ಬೇಡ ಅಂತ ಹೇಳ್ತಿದ್ದಾರೆ, ತಡೀರಿ ಅಂತ ಹೇಳ್ತಿದ್ದಾರೆ, ನೋಡೋಣ ಅಂತ ಹೇಳ್ತಿದ್ದಾರೆ. ಟ್ರ್ಯಾಕ್ ಯಾಕೋ ಚೇಂಜ್ ಮಾಡಿಬಿಟ್ರಲ್ಲ, ಫಿಕ್ಸ್ ಆಗಿರೋ ಮದುವೆ, ನಿಶ್ಚಿತಾರ್ಥ ಮುಗಿದೋಗಿರೋ ಮದುವೆ, ಕಾರ್ಡ್ ಓಡಿಸಿರೋ ಮದುವೆ, ಚೌಟ್ರಿ ಫಿಕ್ಸ್ ಮಾಡಿರೋ ಮದುವೆ, ಈಗ ಯಾಕೋ ಹಿಂಗೆ ಅಂತ ಇದೆಯಲ್ಲ, ಏನಾಯಿತು ಸಮಸ್ಯೆ ಏನು ಅಂತ. ಸೊ ಸಡನ್ನಾಗಿ ಈ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಆಶ್ಚರ್ಯ ತರುತ್ತೆ. ಯಾಕೆಂದರೆ ನೀವು ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಗ್ರಹಣ ಅಂತಂದಾಗ ಈ ಥರ ಫಿಕ್ಸ್ ಆಗಿರೋದು ಕೂಡ ಅವರು ಉಲ್ಟಾ ಹೊಡೆಯುವ ಸಾಧ್ಯತೆಗಳು, ಸಡನ್ನಾಗಿ ಬೇರೆ ಬೇರೆ ಏನೋ ಡಿಸಿಷನ್ಸ್ ಹೇಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂದಲ್ಲ ಅಲ್ಲೂ ಇದೆ ಸಮಸ್ಯೆ. ಅಂದರೆ ನೀವೇನೋ ಹೇಳಿರ್ತೀರ, ಅವ್ರು ಇನ್ನೊಂದೇನೋ ಮತ್ತೊಂದೇನೋ ಮಾಡಿಬಿಡ್ತಾರೆ. ನಿಮ್ಗೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಹಿಂಗೆ ಮಾಡಿದ್ರೆ ಪ್ರಾಫಿಟ್ ಆಗೋದು ಅಂತ ಹೇಳ್ತಾರೆ, ನೀವು ಇಲ್ಲಿ ಎಡವಟ್ಟು ಲಾಸ್ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಈ ಮದುವೆ ವಿಚಾರಗಳು ಅಥವಾ ಮದುವೆ ಆಗೋಗಿದೆ ಅಂತಂದರೆ ದಾಂಪತ್ಯ ವಿಚಾರಗಳಲ್ಲಿ ಸಪ್ತಮದಲ್ಲಿ ಗ್ರಸ್ತ ಗ್ರಹಣ ಅಂದಾಗ ಏನಾಗುತ್ತೆ, ಚಂದ್ರಗ್ರಹಣ ಅಂತಂದಾಗ ಏನಾಗುತ್ತೆ, ನಿಮಗೆ ಈ ದಾಂಪತ್ಯದ ವಿಚಾರದಲ್ಲಿ ಸುಖವಿಲ್ಲದೆ ಸ್ವಲ್ಪ ಮನಸ್ತಾಪಗಳೇ ಜಾಸ್ತಿ, ದುಃಖ ಜಾಸ್ತಿ. ತೀರಾ ಕ್ಲೋಸ್ ಫ್ರೆಂಡೇ ನಿಮಗೆ ಅಂದರೆ ಸ್ವಲ್ಪ ಏನೋ ಒಂದಿಷ್ಟು ಮೋಸ ಮಾಡ್ದ ಅಂತಲೋ, ಅಥವಾ ನಿಮ್ಮ ಅನಿಸಿಕೆ ಅಂತ ನಡ್ಕೊಳ್ಳಿಲ್ಲ ಅಂತಲೋ, ಅಥವಾ ಅವ್ನು ಕೈ ಸಿಗ್ತಾ ಇಲ್ಲ ಅಂತಲೋ, ಯಾವುದೋ ಒಂದಿಷ್ಟು ವಿಚಾರ ತೀರಾ ಕ್ಲೋಸ್ ಫ್ರೆಂಡ್ ಮೇಲೆ ಮನಸ್ಸಿಗೆ ಬೇಸರ ಆಗ್ತದೆ. ತೀರಾ ನಿಮಗೆ ಏನೋ ಬಾಳ ಸಂಗಾತಿ ಮೇಲೆ, ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಎಲ್ಲ ಮನಸ್ಸಿಗೆ ಬೇಸರ ಆಗ್ತದೆ. ಇದೆಲ್ಲ ಸಹ ಏನು ಇದ್ರ ಹಿಂದ್ಗಡೆ ಇರುವ ಕೈವಾಡ ಯಾರ್ದು ಅಂತಂದ್ರೆ ಚಂದ್ರಗ್ರಹಣದ್ದು. ನೀವೇನು ಕಂಡಿರ್ತೀರಿ ಚಂದ್ರಗ್ರಹಣ ಇಲ್ಲ ಆಚರಣೆ ಇಲ್ವಲ್ಲ ಅದೇನು ಫಲ ಇಲ್ಲ ಅಂತ. ಬಟ್ ಬ್ಯಾಕ್ ಡ್ರಾಪ್ನಲ್ಲಿ ಅದೇನೇನು ಬೇಕೋ ಅದಷ್ಟು ಸಮಸ್ಯೆಗಳನ್ನು ಮಾಡ್ತಾ ಇರುತ್ತೆ. ಯಾಕಂದರೆ 7ನೇ ಮನೆಯಲ್ಲೇ ಗ್ರಹಣ ಆಗ್ತಾ ಇರೋದು. ಅದರಿಂದ ಶುಭಾಶುಭ ಮಿಶ್ರ ಫಲಗಳಲ್ಲಿ ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಮೋಸ ಆಗ್ತಕ್ಕಂಥದ್ದು ಜಾಸ್ತಿ. ಸೊ ತುಂಬ ಒಳ್ಳೆಯದಾಗುತ್ತೆ ಅಂತ ಕರ್ಕೊಂಡೋಗಿ ಧಡಾಕ್ ಅಂತ ಒಂದಿಷ್ಟು ನೆಗೆಟಿವ್ ಮಾಡಿ ಹಾಕ್ಬಿಟ್ಟಾಗ ಭಾಳ ಬೇಸರ ಆಗುತ್ತೆ. ಸೊ ದಯವಿಟ್ಟು ಒಂದು ತಿಂಗಳ 2 ತಿಂಗಳು ನೀವು ಕನ್ಯಾ ರಾಶಿಯ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ತೀರ್ಮಾನ ತೊಗೋಬೇಕಾಗತ್ತೆ. ಸೊ ಏನಾದರೂ ಸಮಸ್ಯೆಗಳಾಗ್ಬಿಟ್ರೆ ನಾನು ಹೆಂಗಿದ್ರಿಂದ ಹೊರಬರೋದು, ಏನಾದರೂ ಇದಾದರೆ ನಾನು ಹೆಂಗಿದ್ರಿಂದ ಈ ಥರ ಭಾಳ ಕೇರ್ಫುಲ್ಲಾಗಿ ನೀವು ಪ್ರತಿಯೊಂದನ್ನು ಯೋಚನೆ ಮಾಡ್ಕೊಳ್ಬೇಕು. ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋ ಮುಂಚೆ ಯೋಚನೆ ಮಾಡ್ಕೊಳ್ಬೇಕು. ಯಾಕೆಂದರೆ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರ್ತದೆ. ಗ್ರಸ್ತ ಚಂದ್ರನ ದೃಷ್ಟಿ ನಿಮ್ಮ ಉದ್ಯೋಗ ಸ್ಥಾನದ ಮೇಲೆ ಇರ್ತದೆ. ಗ್ರಸ್ತ ಚಂದ್ರನ ಲಾಭಾಧಿಪತಿ ಆದ್ದರಿಂದ ನಿಮ್ಮ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೂ ಚಂದ್ರಗ್ರಹಣದ ಪ್ರಭಾವ ಇರ್ತದೆ ಅಲ್ವಾ. ಸೊ ಆಮೇಲೆ ಚತುರ್ಥದ ಮೇಲೆ ಬಂತದೆ ಅಂದರೆ ನಿಮ್ಮ ವಿದ್ಯಾರ್ಥಿಗಳ ಮೇಲೆ ಇದು ತುಂಬ ಎಫೆಕ್ಟ್ ಕೊಡೋ ಸಾಧ್ಯತೆ ಇರ್ತದೆ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಓದಿದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಚಿತ್ತ ಚಾಂಚಲ್ಯ ಅಂತಾರೆ, ತುಂಬ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. 1-1.5 ತಿಂಗಳು ಈ ಚಂದ್ರಗ್ರಹಣದ ಸಮಯದಲ್ಲಿ ಬಹಳ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದ್ರ ಜೊತೆಗೆ ತಾಯಿಯ ಆರೋಗ್ಯ, ವಿವಾಹಿತ ಕನ್ಯಾ ರಾಶಿಯ ಸ್ತ್ರೀಯರಿಗೆ ತವರು ಮನೆಯ ವಿಚಾರಗಳಲ್ಲಿ ಏನೋ ಕೊಡ್ತೀನಿ ಅಂತಂದ್ರು ನಮ್ಮ ತವ್ರ ಮನೇಲಿ ನಂಬ್ಕೊಂಡು ಕೂತಿದ್ದೆ ನೋಡ್ರೆ ನನಗೆ ನಮ್ಮ ಬ್ರದರ್ಸೇ ಹಿಂಗೆ ಮಾಡಿಬಿಟ್ರು ಅನ್ನೋ ಥರ. ಸೊ ಇದೆಲ್ಲ ಒಂದು ಪಟ್ಟಿ ಮಾಡ್ಕೋಬೇಕು ನೀವೇನು ನಾನು ಇವಾಗ ಹೇಳಿದ ಬಿಡಿದಲ್ಲಿ ಅದೆಲ್ಲ. ಸೊ ಇದೆಲ್ಲ ಸಮಸ್ಯೆಗಳು, ಈ ವಿಚಾರಗಳು ಬಂದಾಗ ನಿಮ್ಮ ಲೈಫಲ್ಲಿ 1 ತಿಂಗಳು 2 ತಿಂಗಳೊಳಗಡೆ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು. ಮನಸ್ಸಿಗೆ ಹಚ್ಕೋಬಾರ್ದು. ಯಾಕೆಂದರೆ ಇದು ತುಂಬ ಮಾನಸಿಕ ದುಃಖವನ್ನು ಕೊಡುತ್ತೆ. ಈ ಕ್ಷೇತ್ರಗಳಲ್ಲಿ ನಿಮಗೆ ತುಂಬ ಮಾನಸಿಕ ದುಃಖ ಆಗುತ್ತೆ. ನಾನು ಇಷ್ಟು ತನಕ ಏನು ಹೇಳಿದೆಲ್ಲ ಆ ಕ್ಷೇತ್ರಗಳಲ್ಲಿ ಮಾನಸಿಕ ದುಃಖ, ತುಂಬ ಟೆನ್ಷನ್ನು, ತುಂಬ ಪ್ರೆಷರು ಇದೆಲ್ಲ ಫೀಲ್ ಆಗುತ್ತೆ. ಜಾಬಲ್ಲಿ ತುಂಬ ಪ್ರೆಷರ್ ಫೀಲ್ ಆಗುತ್ತೆ.
ಆಗುತ್ತೆ. ಅದು ಏನು ನಿಮ್ಗೆ ಆಸೆ ತೋರಿಸ್ಬಿಡ್ತಾರೆ, ಇದಿಷ್ಟು ಟಾರ್ಗೆಟ್ ಮಾಡ್ರೆ ನಿಮ್ಗೆ ಪ್ರಮೋಷನ್ ಅದು ಇದೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅದನ್ನು ನಂಬ್ಕೊಂಡು ನೀವು ಊಟ ತಿಂಡಿ ಎಲ್ಲ ಬಿಟ್ಟು ಎಲ್ಲ ಮಾಡ್ತಾ ಇರ್ತೀರ. ಲಾಸ್ಟಿಗೆ ಇಲ್ಲ ಇನ್ನೂ ಮಾಡ್ಬೇಕಾಯ್ತು ಅದಂಗೆಲ್ಲ ಹಿಂಗೆಲ್ಲ ಅಂತ ಏನೋ ಒಂದು ಹೇಳ್ಬಿಡ್ತಾರೆ. ಮನಸ್ಸಿಗೆ ತುಂಬ ದುಃಖ ತೊಗೊಂಡ್ಬಿಡ್ತೀರಾ, ನಂಗೆ ಜಾಬೇ ಬೇಡ, ನಾನು ಕೆಲಸ ರಿಸೈನ್ ಮಾಡಿಬಿಡ್ತೀನಿ ಅಂತ ಕೂತ್ಕೊತೀರಾ. ಸೊ ಇದೆಲ್ಲ ಒಂದಿಷ್ಟು ಎಡವಟ್ಟುಗಳು ಗೊತ್ತಿಲ್ಲದೆ ಹಿಂದ್ಗಡೆಯಿಂದ ಸೀಕ್ರೆಟ್ ಆಗಿ ಚಂದ್ರಗ್ರಹಣ ನಿಮ್ಮ ಮೇಲೆ ಮಾಡುವಂಥ ಪ್ರಭಾವಗಳಿದಲ್ಲ. ಸೊ ಅದರಿಂದ ಚಂದ್ರಗ್ರಹಣ ಇದ್ದದ್ರಿಂದ ನೀವೇನು ಮಾಡಬೇಕು, ಚಂದ್ರನಿಗೆ ಒಂದು ಆರಾಧನೆ ಮಾಡ್ಕೊಳ್ಬೇಕು. ನೋಡಿ 18ನೇ ತಾರೀಕೆ ನೀವು ಮಾಡಬಹುದಾದಂಥ ಸಿಂಪಲ್ ಪರಿಹಾರಗಳು ಹೇಳ್ತೇನೆ. ಮನೆ ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನಕ್ಕೆ ಹೋಗಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನಕ್ಕೆ ಹೋಗಿ. ಗ್ರಹಣ ಆಚರಣೆ ಇಲ್ಲ ಆದ್ದರಿಂದಾಗಿ ನಿಮ್ಗೆ ಯಾವುದೇ ದೇವಸ್ಥಾನಗಳು ಬಾಗಿಲಾಕಲ್ಲ. ಸೊ ಅದರಿಂದ ಮನೆ ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನಕ್ಕೆ ಹೋಗಿ 7 ಹಣತೆಗಳು ತಗೊಂಡು ಹೋಗಿ 7 ಹಣತೆಗಳಲ್ಲಿ 7 ದೀಪಗಳು ಹಚ್ಚಿ, 7 ತುಪ್ಪದ ದೀಪವನ್ನು ಹಚ್ಚಿ. ಈಶ್ವರನ ದೇವಸ್ಥಾನದಲ್ಲಿ 7 ತುಪ್ಪದ ದೀಪವನ್ನು ಹಚ್ಚಿ, ಹಾಲು ತಗೊಂಡೋಗಿ 1 ಲೀಟ್ರ್ 2 ಲೀಟ್ರ್, ಅದರಲ್ಲಿ ರುದ್ರಾಭಿಷೇಕ ಮಾಡಿಸಿ. ಈಶ್ವರನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ. ಆಮೇಲೆ ಅಕ್ಕಿ ಹಾಗೂ ಉದ್ದಿನ ಬೇಳೆ ಅಲ್ಲಿ ದಾನ ಮಾಡಿ ಪುರೋಹಿತರಿಗೆ, ಅಲ್ಲಿರೋ ಪುರೋಹಿತರಿಗೆ. ಸೊ ಇದನ್ನು ಆಮೇಲೆ ಮನೆಯಲ್ಲಿ ಅಥವಾ ದೇಶದಲ್ಲೇ ಕೂತ್ಕೊಂಡು ಶಿವಾಷ್ಟೋತ್ರ, ಚಂದ್ರಾಷ್ಟೋತ್ರ ಇದೆರಡನ್ನು ಕಡ್ಡಾಯವಾಗಿ ಪಠನ ಮಾಡಿ. 1 ಬಿಟ್ಟು 3 ಸಲ ಪಠನೆ ಮಾಡಿ. ಸೊ ಇದನ್ನು ಅವತ್ತಿನ ದಿವಸ ಮಾಡಲಿಕ್ಕೆ ಟ್ರೈ ಮಾಡಿ. ಇದನ್ನೂ ಮಾಡ್ತೇನೆ, ಇದ್ರ ಜೊತೆಗೆ ಇನ್ನೊಂದೇನಾದ್ರು ವಿಶೇಷವಾಗಿದ್ದರೆ ಹೇಳಿ ಅಂತಲೋ, ಅಥವಾ ಇದೆಲ್ಲ ನಮ್ಗೆ ಮಾಡೋಕ್ಕಾಗಲ್ಲ, ನಮಗೆ ವಿಶೇಷ ಪರಿಹಾರ ಪವರ್ಫುಲ್ ಯಾವ್ದಾದ್ರು ಒಂದು ಪರಿಹಾರ ಹೇಳಿ ಅಂತಂದರೆ ಇನ್ನೊಂದು ವಿಶೇಷ ಪರಿಹಾರ. ಸೆಪ್ಟೆಂಬರ್ 18ನೇ ತಾರೀಕೆ ನಮ್ಮ ಯಾಗಶಾಲೆಯಲ್ಲಿ ನಾವು ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ, ಯಾಕೆಂದರೆ ಅವತ್ತು ಹಗಲಲ್ಲಿ ಗ್ರಹಣ, ಅದಕ್ಕೆ ನಮ್ಗೆ ಆಚರಣೆ ಇಲ್ಲ. ಹಗಲಿನಲ್ಲಿ ನಡೆಯುವ ಚಂದ್ರಗ್ರಹಣಗಳು, ರಾತ್ರಿ ನಡೆಯುವ ಸೂರ್ಯಗ್ರಹಣಗಳು ನಮಗೆ ಆಚರಣೆ ಇರೋದಿಲ್ಲ. ಸೊ ಅದರಿಂದ ಹಗಲಲ್ಲಿ ನಡೆಯುವ ಚಂದ್ರಗ್ರಹಣ ಅಂದರೆ ನಾವು ಚಂದ್ರಗ್ರಹಣ ಸಮಯದಲ್ಲಿಯೇ ಹೋಮವನ್ನು ಸಂಕಲ್ಪ ಸೇವೆಯನ್ನೆಲ್ಲ ಮಾಡೋದು. ಸೊ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ. ಚಂದ್ರನ ರತ್ನ ಯಾವುದು? ಇದು ಪರ್ಲ್, ಮುತ್ತು. ಸೊ ಆದ್ದರಿಂದ ಕನ್ಯಾ ರಾಶಿಯ ಪ್ರತಿಯೊಬ್ಬರಿಗೂ ಸಹ ಚಂದ್ರಗ್ರಹಣದ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿ ಬರಬೇಕು ಅಂತಂದಾಗ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆದಂಥ ಈ ಒರಿಜಿನಲ್ ಪರ್ಲ್, ಸ್ವಲ್ಪ ತೂಕ ಬರ್ತದೆ, ದೊಡ್ಡ ಪರ್ಲೆ ಹಾಕಿದ್ದೇನೆ. ಸೊ ಡಿಸೈನ್ಗೆ ತುಂಬ ಚೆನ್ನಾಗಿ ದೊಡ್ಡ ಪರ್ಲೆ ಬೇಕು ಅಂತಂದರು. ದೊಡ್ಡ ಪರ್ಲ್ ಹಾಕಿದ ತಕ್ಷಣ ಕಾಸ್ಟ್ಲಿ ಆಯಿತು. ಬಟ್ ಕಾಸ್ಟ್ ಬಿಡಿ, ತೊಂದರೆ ಇಲ್ಲ. ನಮ್ಮ ಸಂಕಲ್ಪ ಸೇವಾ ಕರ್ತೃಗಳು ಒಳ್ಳೆಯದಾಗಬೇಕು ಅನ್ನುವ ದೃಷ್ಟಿಯಿಂದ ಮಿಕ್ಕಿದೆಲ್ಲದೂ ಚಿಂತೆ ಮಾಡ್ದೇನೆ ಈ ಒರಿಜಿನಲ್ ಪರ್ಲ್ನ ನೀಟಾಗಿ ಇದನ್ನು ಡಾಲರ್ ಮಾಡಿಸಿದ್ದೀನಿ. ಪ್ರತಿಯೊಬ್ಬರು ಸಹ ನೀವೊಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆಯಲ್ಲಿ ಹಾಕ್ಕೋಬೋದು. ಪ್ರತಿಯೊಬ್ಬರು ಸಹ ಒರಿಜಿನಲ್ ಪರ್ಲ್ ಇದು. ಮತ್ತೆ ಗೊತ್ತಾಯ್ತಲ್ವಾ, ಸುಮಾರು ಒಂದು 5-6 ಕ್ಯಾರೆಟ್ ಬರ್ಬೋದು, 4-5 ಕ್ಯಾರೆಟ್ ಮೇಲೆ ಇರ್ತದೆ. ಸೊ ಒರಿಜಿನಲ್ ಪರ್ಲ್ ಇದು. ಈ ಒರಿಜಿನಲ್ ಪರ್ಲನ್ನು ಕನ್ಯಾ ರಾಶಿಯವ್ರಿಗೋಸ್ಕರ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾರೆ. ಅಷ್ಟೇ ಅಲ್ಲ, ಅವತ್ತು ಲಕ್ಷ್ಮೀ ಸುದರ್ಶನ ಹೋಮ, ಮಹಾಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಯಾಕೆ ಅಂದರೆ ಸುದರ್ಶನ ಹೋಮ ಮಾಡಿದಾಗ ಆರ್ಥಿಕ ಬಾಧೆಗಳು ಪರಿಹಾರ ಆಗುತ್ತೆ. ಸುದರ್ಶನ ಹೋಮವನ್ನು ಮಾಡಿದಾಗ ಸಾಲ ಬಾಧೆಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮವನ್ನು ಮಾಡಿದಾಗ ದೃಷ್ಟಿ ದೋಷಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮವನ್ನು ಮಾಡಿದಾಗ ಮಾಟಮಂತ್ರ ದೋಷಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮವನ್ನು ಮಾಡಿದಾಗ ಆರೋಗ್ಯ ಬಾಧೆಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮವನ್ನು ಮಾಡಿದಾಗ ದಟ್ಟ ದಾರಿದ್ರ್ಯವೇ ಇರಲಿ ಅದರ ಪರಿಹಾರವಾಗುತ್ತೆ. ಶತ್ರು ಬಾಧೆಗಳ ಪರಿಹಾರವಾಗುತ್ತೆ. ಹಲವಾರು ಫಲ ಒಂದು ಕರ್ಮಾಂಗ ಅಂದಾಗ ಲಕ್ಷ್ಮೀ ಸುದರ್ಶನ ಹೋಮ ಬಹಳ ವಿಶೇಷ. ಹಾಗೂ ಬೇರೆ ದಿನಗಳಲ್ಲಿ ಮಾಡುವ ಹೋಮಕ್ಕೆ ಹಾಗೂ ಏನು ಹುಣ್ಣಿಮೆ ಅಮಾವಾಸ್ಯೆ ಹತ್ರ ಪರ್ವಕಾಲಗಳಲ್ಲಿ ಹೋಮ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಬೇರೆ ದಿನಗಳಲ್ಲಿ ಹೋಮ ಮಾಡೋದಕ್ಕಿನ್ನೂ ಜಾಸ್ತಿ ಪುಣ್ಯ ಪರ್ವಕಾಲ ಹುಣ್ಣಿಮೆಗಳಲ್ಲಿ ಮಾಡಿದಾಗ ಸಿಗುತ್ತೆ. ಅದಕ್ಕಿನ್ನೂ ಜಾಸ್ತಿ ಫಲ ಬೇಕು ಅಂದರೆ ಗ್ರಹಣದ ದಿವಸ ಮಾಡಬೇಕು. ಇದು ಗ್ರಹಣವೂ ಹೌದು, ಹುಣ್ಣಿಮೆನೂ ಹೌದು. ಚಂದ್ರಗ್ರಹಣ ಹುಣ್ಣಿಮೆ ದಿವಸನೇ ಚಂದ್ರಗ್ರಹಣ ಬರೋದು. ಸೊ ಅದರಿಂದ ಒಂದು ಡಬಲ್ ತ್ರಿಬಲ್ ಎನರ್ಜೈಸ್ ಹತ್ರ ಪವರ್ಫುಲ್ ಆದಂತಹ ದಿವಸ. ಅವತ್ತಿನ ದಿವಸ ಮಾಡುವಂಥ ಹೋಮ 10 ಪಟ್ಟಷ್ಟು ಫಲ ಕೊಡುತ್ತಂತೆ. ಗ್ರಹಣದಲ್ಲಿ ಮಾಡುವ ಹೋಮ ಹವನಗಳು, ಯಜ್ಞಯಾಗಾದಿಗಳು, ದಾನ ಧರ್ಮಾದಿಗಳು, ಪೂಜೆ ಪುನಸ್ಕಾರಗಳೆಲ್ಲ 10 ಟೈಮ್ಸ್ 100 ಟೈಮ್ಸ್ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ನಾವು ಚಂದ್ರಗ್ರಹಣದ ದಿವಸ ಮಹಾಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ನಿಮಗೆ ಅದ್ಭುತವಾದಂತಹ ಪರಿಹಾರ. ಸೊ ಈ ಒಂದು ವಿಶೇಷವಾದಂತಹ ಪರ್ಲ್ ಆ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ, ಖಂಡಿತವಾಗಿ ಅನುಕೂಲವಾಗುತ್ತೆ. ಅಷ್ಟೇ ಅಲ್ಲ, ಗ್ರಹಣ ಮಾಡಿದಾಗ ನಿಮಗೆ ಚಂದ್ರಬಿಂಬ ದಾನ ಮಾಡಬೇಕು. ಸೊ ಆದ್ದರಿಂದ ಒಂದು ಚಂದ್ರಬಿಂಬವನ್ನು ಪೂಜೆ ಮಾಡಿ ಕಳಿಸ್ಕೊಟ್ಟಿರ್ತೇವೆ. ಈ ಚಂದ್ರಬಿಂಬ ನಿಮ್ಮ ಕೈ ಸಿಕ್ಕಿದ ನಂತರ ನೀವು ಒಂದು ಕೆಜಿಯಷ್ಟು ಅಕ್ಕಿ, 1 ಕೆಜಿಯಷ್ಟು ಉದ್ದಿನ ಬೇಳೆ ಇಟ್ಕೊಂಡು ಅದರಲ್ಲಿ ಈ ಚಂದ್ರಬಿಂಬವನ್ನು ಇಟ್ಟು ಮನೆ ಹತ್ತಿರವಿರುವ ಯಾವ್ದಾದ್ರು ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿಬಿಡಿ, ಏನು ತೊಂದರೆ ಇಲ್ಲ. 1 ವಾರ ಆದಮೇಲೆ ಮಾಡಿದ್ರೂ ಆಗುತ್ತೆ, ಆಯಿತಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಅದಕ್ಕೂ ಸೇಮ್ ಹಿಂದಿನ ಥಿಯರಿನೇ ಅಪ್ಲೈ ಆಗುತ್ತೆ. ಬೇರೆ ಹುಣ್ಣಿಮೆಗಳಲ್ಲಿ ಮಾಡುವ ಆಶ್ಲೇಷ ಬಲಿಗೂ ಗ್ರಹಣ ದಿವಸ ಮಾಡುವ ಆಶ್ಲೇಷ ಬಲಿ 10 ಪಟ್ಟು
ಪಟ್ಟಷ್ಟು ಜಾಸ್ತಿ ಪುಣ್ಯ ಕೊಡುತ್ತೆ, 10 ಪಟ್ಟಷ್ಟು ಜಾಸ್ತಿ ಈ ಸರ್ಪ ದೋಷಗಳನ್ನು ಪರಿಹಾರ ಮಾಡುತ್ತೆ. ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮನ ಇದೆ, ಆ ನಾಗಾರಾಧನೆ ಅರ್ಶನ ಕಳಿಸ್ಕೊಡ್ತೇವೆ, ಅದನ್ನು ಹಣೆಗೆ ಇಟ್ಕೊಳ್ಳಿ. ಎಲ್ಲ ಹೋಮಗಳ ಭಸ್ಮ ಹಣೆಗೆ ಇಟ್ಕೊಳ್ಳಿ, ಆಯ್ತಲ್ವಾ. ಅಲ್ಲಿ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಆಲ್ರೆಡಿ ಇರತಕ್ಕಂಥವರಿಗೆ ಆ ಮಕ್ಕಳ ವಿಚಾರದಲ್ಲಿರುವ ಟೆನ್ಷನ್ ಎಲ್ಲ ಕಡಿಮೆ ಆಗಿ ಒಂದು ಸುಖ ಸಂತೋಷ ನೆಮ್ಮದಿ ಸಿಗಬೇಕು. ಸೊ ಆದ್ದರಿಂದ ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಲಕ್ಷ್ಮಿ ಸುದರ್ಶನ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಇಷ್ಟೆಲ್ಲ ಕರ್ಮಾಂಗಗಳು ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಪರ್ಲ್ ಮುತ್ತು ಇದನ್ನು ಕೊಡ್ತಾ ಇದ್ದೇವೆ. ಇದ್ರ ಜೊತೆಗೆ ನೀವು ದಾನ ಮಾಡಲಿಕ್ಕೆ ಒಂದು ಚಂದ್ರಬಿಂಬವನ್ನು ಸಹ ಕೊಡ್ತಾ ಇದ್ದೇವೆ. ಈ ಗ್ರಹಣದ ಸಂಪೂರ್ಣ ದೋಷಗಳು ಪರಿಹಾರವಾಗಲಿ, ಗ್ರಹಣ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಅನುಕೂಲವಾಗಲಿ. ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷವಾದ ಪರಿಹಾರ, ವಿಶೇಷ ಪ್ರಸಾದವನ್ನು ತಿಳಿಸಿದ್ದೇನೆ. ನಿಮಗೆ ಭಗವಂತ ಏನು ಶಕ್ತಿ ಕೊಟ್ಟಿರ್ತಾನೆ ಅಷ್ಟನ್ನೇ ಮಾಡಿಸಿ, ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಿ. ಬಟ್ ಏನೂ ಮಾಡದೆ ಮಾತ್ರ ಸುಮ್ಮನೆ ಇರಬೇಡಿ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನೇ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ, ಒಳ್ಳೇದಾಗಲಿ. ಅವ್ರಿಗೂ ಸಹ ಏನೇನು ಸಮಸ್ಯೆ ಆಗಬಹುದು, ಏನು ಪರಿಹಾರ ಅಂತ ತಿಳ್ಕೊಳ್ಳಂಗಾಗಲಿ. ಇನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.